ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನರ್ಸಿಂಗ್ ಬಾಂಧವರೇ ಹಾಗೂ ಅಭಿಭಾವಕರಿಗೆ ನಿಮಗೆಲ್ಲರಿಗೂ ಕನ್ನಡ ವ್ಯೂಸ್ ನರ್ಸಿಂಗ್ ವ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಹೊಸ ಒಂದು ವಿಡಿಯೋ ತಗೊಂಡು ಯಾವ ರೀತಿ ನಾವು ನಮ್ಮ ಕರಿಯರನ್ನು ಬಿಲ್ಡ್ ಮಾಡಬೇಕು ಎನ್ನುವುದು ಒಂದು ಸಬ್ಜೆಕ್ಟ್ ಮೇಲೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ತುಂಬಾ ಅದು ವೈರಲ್ ಆಯಿತು. ಆಮೇಲೆ ಎಲ್ಲರೂ ಹೇಳಿದರು, ಹೌದು ಸರ್ ಇದು ಮುಂದುವರಿಸಿ ಅಂತಂದರೆ ನಾನು ಅಂದ್ಕೊಂಡೆ ಓಕೆ, ಈ ಒಂದು ವಿಡಿಯೋ ನೋಡಿ ಯಾರಿಗಾದರೂ ಒಂದು ಹೆಲ್ಪ್ ಆಗ್ತಾಯಿದೆ, ಆಮೇಲೆ ಅದನ್ನು ನಾನು ಕಂಟಿನ್ಯೂ ಆಗಿ ಸಿರೀಸ್ ವೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಇದು 2ನೇ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನಮ್ಮ 10ನೇ ಮುಗಿದು ಆಮೇಲೆ +2 ಅಂದರೆ PUC ಆದಮೇಲೆ ಯಾವ ಸ್ಟ್ರೀಮಲ್ಲಿ ನಾವು ಇದು ಮಾಡಬೇಕು, ಯಾವ ರೀತಿ ಯಾವ ಸ್ಟಡಿ ಮಾಡಿದರೆ ನನಗೆ ಒಂದು ಕರಿಯರ್ ಬಿಲ್ಡ್ ಆಗುತ್ತೆ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಮೋಹಿತ್ ಮಂಗಲ್ ಅನ್ನುವರು ಒಂದು PDF ಅನ್ನು ಜಾರಿ ಮಾಡಿದರು ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ತದನಂತರ ಈ ವಿಡಿಯೋದಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಸಮಯ ಸಿಕ್ಕಾಗ ಡೌನ್ಲೋಡ್ ಮಾಡಿ ನೋಡಿ, ಅವರು ಯಾವ ರೀತಿ ಬ್ಯೂಟಿಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಅನ್ನೋದು. ನಾನು ಬಿಡಿಸಿ ಹೇಳ್ತಾ ಇರ್ತೀನಿ. ಒಂದು ಸ್ಕ್ರೀನ್ ಶೇರ್ ಮಾಡುವುದರ ಮುಖಾಂತರ ನಿಮಗೆ ಅದರ ಒಂದು ವ್ಯಾಲ್ಯೂ ಏನಿದೆ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಹೇಳ್ತೀನಿ. ಆದರೂ ಸಹಿತ ನಿಮ್ಮ ಬಿಡುವಿನ ವೇಳೆಯಲ್ಲಿ ಆ ಒಂದು PDF ಅನ್ನು ಓಪನ್ ಮಾಡಿಕೊಂಡು ಯಾವ ರೀತಿ ನಮ್ಮ ಮಕ್ಕಳಿಗೆ, ಮಗಳಾಗಲಿ ಮಗ ಆಗಲಿ, ಅವನ ಇಂಟ್ರೆಸ್ಟ್ ಏನಿದೆ ಅವನ ಇಂಟ್ರೆಸ್ಟ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ಡಿಗ್ರಿಗಳಿದ್ದಾವೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಅವನು ಸ್ಟಡಿ ಮಾಡಿ ತನ್ನ ಲೈಫನ್ನು ರೂಪಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಸೊ ಅಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ದಯವಿಟ್ಟು ನೋಡಿ, ಓದಿ, ಅರ್ಥ ಮಾಡಿಕೊಳ್ಳಿ. ಅರ್ಥ ಆದರೆ ಮತ್ತೆ ಬೇರೆಯವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಏನಿದೆ ಅಂತ ಹೇಳ್ಬಿಟ್ಟು, ಯಾವ್ಯಾವ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದರಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನೋಡೋಣ. ಒಂದು ಈ ಕರಿಯರ್ ಕೌನ್ಸಿಲಿಂಗ್, ಆಮೇಲೆ ಸೈಕೋಮೆಟ್ರಿಕ್ ಅನಾಲಿಸಿಸ್ ಏನಿದೆ ಅಂತಂದರೆ ವಿಚ್ ಕೆರಿಯರ್ ಟು ಟೇಕ್ ಆಫ್ಟರ್ 10th ಸ್ಟ್ಯಾಂಡರ್ಡ್, ಆಫ್ಟರ್ 12th ಸ್ಟ್ಯಾಂಡರ್ಡ್ ಆರ್ ಗ್ರ್ಯಾಜುಯೇಷನ್. ಹ್ಯಾವ್ ಐ ಟೇಕನ್ ದ ರೈಟ್ ಡಿಸಿಷನ್ ಬೈ ಆಪ್ಟಿಂಗ್ ಫಾರ್ ಸೈನ್ಸ್, ಕಾಮರ್ಸ್ ಆರ್ ಆರ್ಟ್ಸ್ ಅಂತಂದರೆ, ನಾವು ನಮ್ಮ ಮನೆಯ ಒಂದು ಪ್ರೆಷರಲ್ಲಿ ಅಥವಾ ನಮ್ಮ ಫ್ರೆಂಡ್ಸ್ಗಳ ಪ್ರೆಷರಲ್ಲಿ ಅಥವಾ ನನ್ನ ಫ್ರೆಂಡ್ಸು ಈ ಕೋರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಅದೇ ಸೇಮ್ ಕೋರ್ಸ್ ಮಾಡ್ತೀನಿ ಎನ್ನುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡುವಂಥದ್ದು ಒಂದು ಇರುತ್ತೆ ಸ್ನೇಹಿತರೆ. ಬಟ್ ನನಗೆ ಏನು ಇಂಟ್ರೆಸ್ಟ್ ಇದೆ, ನಾನೇನು ಮಾಡಬೇಕು, ನಾನು ಯಾವ ಇಂಟ್ರೆಸ್ಟ್ ಇದೆ ಅದೇ ಮಾಡಬೇಕು ವಿನಃ ನನ್ನ ಫ್ರೆಂಡ್ಸ್ ಅದು ಮಾಡ್ತಾಯಿದ್ದಾರೆ, ನಮ್ಮ ಪಕ್ಕ ಮನೆಯವರು ಮಾಡ್ತಾಯಿದ್ದಾರೆ, ನನ್ನ ಆಂಟಿ ಮಗ ಮಾಡ್ತಾಯಿದ್ದಾನೆ, ಅಥವಾ ನನ್ನ ಪೇರೆಂಟ್ಸ್ ನನಗೆ ಬೈ ಫೋರ್ಸ್ ಆಗಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮಾಡು ಅಂತ ಹೇಳ್ತಾರಲ್ಲ, ಅದು ಐ ಥಿಂಕ್ ತಪ್ಪು. ಅದಕ್ಕೋಸ್ಕರನೇ ಈ ಮೋಹಿತ್ ಮಂಗಲ್ ಅವರು ಕೆರಿಯರ್ ಕೌನ್ಸ್ಲಿಂಗು, ಸೈಕೋಮೆಟ್ರಿಕ್ ಅನಲೈಸ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಇಂಟ್ರೆಸ್ಟು, ಆ ಒಂದು ಇಂಟ್ರೆಸ್ಟ್ ಬಗ್ಗೆ ಅವರು ಈ ಒಂದು PDF ಅನ್ನು ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ 2ನೇ ಪಾರ್ಟಲ್ಲಿ ನೋಡೋಣ ಯಾವ್ಯಾವ ಏನೇನಿದ್ದಾವೆ, ಯಾವ ರೀತಿ ಅವ್ರು ಮಾಡ್ತಾಯಿದ್ದಾರೆ ಅಂತಂದರೆ. ಹಾಗಾದರೆ ಆಪ್ಟಿಟ್ಯೂಡ್ಸ್ ಟೆಸ್ಟಿಂಗ್ ಅಥವಾ ಬ್ರೈನ್ ಮ್ಯಾಪಿಂಗ್, ಇದಕ್ಕೋಸ್ಕರ ನೀವು ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿ ಕೂಡ ಕೇಳಬಹುದು. ನನ್ನ ಮಗ ಇದ್ದಾನೆ, ಮಗಳಿದ್ದಾಳೆ, ಅವರಿಗೆ ಯಾವ ಸಬ್ಜೆಕ್ಟು ಅಥವಾ ಯಾವ ಒಂದು ಕರಿಯರಲ್ಲಿ ಆರ್ಟ್ಸ್ ಆಗಲಿ, ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಥವಾ mohittmangal.com ಎನ್ನುವಂಥದ್ದು ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋದರೆ ನೀವು ಡೀಟೇಲಾಗಿ ನಿಮಗೆ ವಿವರಗಳು ಸಿಗ್ತವೆ ಸ್ನೇಹಿತರೆ. ಸೊ ಆಫ್ಟರ್ ದಿಸ್ stream after 10th degree course in pure stream science A group physics, chemistry, mathematics, engineering bar technology, architecture and design
ಅಂತಂದರೆ ಸೈನ್ಸಲ್ಲಿ ಇವಾಗ ಗ್ರೂಪ್ ಎ ಸೈನ್ಸ್ ನಾವು ಯಾವ ರೀತಿ ಡಿಸ್ಕಸ್ ಮಾಡಿದ್ದೀವಿ ಫಸ್ಟ್ ವಿಡಿಯೋದಲ್ಲಿ. ಗ್ರೂಪ್ ಎ ಬಂದುಬಿಟ್ಟು ಅದರಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ ಮತ್ತು ಮ್ಯಾಥಮೆಟಿಕ್ಸ್ ಇದೆ. ಡಿಗ್ರಿ ಬ್ರ್ಯಾಂಚಸ್ ಬಂದು ಬಿ ಟೆಕ್, ಬಿ ಇ, ಬಿ ಎಫ್, ಬಿ ಆರ್ಕ್, ಬಿ ಪ್ಲ್ಯಾನ್, ಬಿ ಐ ಡಿ, ಬಿ ಡಿ ಇ ಎಸ್ ಅಂತಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಪ್ಲ್ಯಾನಿಂಗ್, ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನಿಂಗ್, ಬ್ಯಾಚುಲರ್ ಆಫ್ ಡಿಸೈನ್, ಇಷ್ಟೆಲ್ಲ ಇದ್ದಾವೆ ನೋಡಿ. ಆಲ್ಮೋಸ್ಟ್ ಡ್ಯೂರೇಷನ್ ಬಂದು 4 ವರ್ಷ ಇದೆ. ಓನ್ಲಿ ಫಾರ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಗಬೇಕಾದ್ರೆ 5 ಇಯರ್ಸ್ ಇದೆ ಸ್ನೇಹಿತರೆ. ಪ್ರೊಫೆಷನ್ಸ್ ಇದರಿಂದ ನಮಗೆ ಯಾವ್ಯಾವ ಲಾಭ ಆಗುತ್ತೆ ಅಥವಾ ಏನು ಪ್ರೊಫೆಷನ್ಸ್ ಇದೆ ಅಂತಂದರೆ ಇಂಜಿನಿಯರಿಂಗ್, ಮ್ಯಾಥಮೆಟಿಷಿಯನ್, ಸೈಂಟಿಸ್ಟ್, ಆರ್ಕಿಟೆಕ್ಚರ್, ಕಮರ್ಷಿಯಲ್ ಪೈಲಟ್, ಆಸ್ಟ್ರೋನಾಟ್ಸ್, ನಾವಲ್ ಆಫೀಸರ್, ಫಿಸಿಸ್ಟ್, ಸ್ಟ್ಯಾಟಿಸ್ಟಿಷಿಯನ್, ಇಂಟೀರಿಯರ್ ಡಿಸೈನರ್, ಫ್ಯಾಷನ್ ಡಿಸೈನರ್, ಆಟೋಮೊಬೈಲ್ ಡಿಸೈನರ್, ಟೌನ್ ಪ್ಲ್ಯಾನರ್ ಆ್ಯಂಡ್ ಕೆಮಿಸ್ಟ್. ಈ ಒಂದು ಡಿಗ್ರಿ ಬ್ರ್ಯಾಂಚಸಲ್ಲಿ ನಾವು ಒಂದು ಸಬ್ಜೆಕ್ಟ್ ತೊಗೊಂಡು ಮಾಡಬೇಕಾದ್ರೆ ಈ ಪ್ರೊಫೆಷನ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ಅಂದರೆ ಸಪೋಸ್ ಬಿ ಟೆಕ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ನೀವು ಮಾಡಿದರೆ ಇಂಜಿನಿಯರಿಂಗ್ ಆಗಲಿ ಅಥವಾ ಮ್ಯಾಥಮೆಟಿಷಿಯನ್, ಆ ಒಂದು ಬ್ಯಾಚುಲರ್ ಆಫ್ ಟೆಕ್ನಾಲಜಿಯಲ್ಲಿ ಇರುವಂಥ ಸಬ್ಜೆಕ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬ್ರಾಂಚಸ್ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇವಾಗ ನಾವು ಮತ್ತೆ ಸ್ವಲ್ಪ ಡೀಪಾಗಿ ನೋಡ್ತಾ ಇದ್ದೀವಿ. ಏರೋಸ್ಪೇಸ್, ಅಗ್ರಿಕಲ್ಚರ್ ಆ್ಯಂಡ್ ಫುಡ್, ಅಗ್ರಿಕಲ್ಚರ್, ಆಟೋಮೊಬೈಲ್, ಬಯೋಕೆಮಿಕಲ್, ಬಯೋಲಾಜಿಕಲ್ ಸೈನ್ಸ್, ಬಯೋಟೆಕ್ನಾಲಜಿ, ಸಿರಾಮಿಕ್, ಕೆಮಿಕಲ್, ಸಿವಿಲ್ ಅಂದರೆ ಏರೋಸ್ಪೇಸ್, ಕಂಪ್ಯೂಟರ್ ಸೈನ್ಸ್, ಇಂಡಸ್ಟ್ರಿ, ಮೈನಿಂಗ್, ಮಷಿನರೀಸ್ ಈ ರೀತಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಟೋಮೊಬೈಲಲ್ಲಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಸೊ ಇಂಜಿನಿಯರಿಂಗ್, ಫಿಸಿಕ್ಸ್, ಇಂಜಿನಿಯರಿಂಗ್ ಸೈನ್ಸ್, ಎನ್ವೈರ್ಮೆಂಟಲ್, ಇಂಡಸ್ಟ್ರಿಯಲ್, ಇನ್ಸ್ಟ್ರುಮೆಂಟೇಷನ್, ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್, ಮರೀನ್, ಮೆಟೀರಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರೈಸ್ಡ್. ನಮಗೆ ಬಹುಶಃ ನಮ್ಮ ಟೈಮಲ್ಲಿ ನೋಡಿ ಸ್ನೇಹಿತರೆ, ನಾವು ಯಾವಾಗ ಸುಮಾರು 20-25 ವರ್ಷದ ಹಿಂದೆ ನಾವು ಯಾವಾಗ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ ಕೂಡಲೇ ಏನು ಮಾಡಬೇಕು ಅಥವಾ 10th ಆದಮೇಲೆ ಏನು ಮಾಡಬೇಕು ಅಂತಂದರೆ ಪ್ರಾಪರಾಗಿ ಯಾರಿಗೂ ಗೈಡ್ ಇರಲಿಲ್ಲ ಸ್ನೇಹಿತರೆ. ನಾನು ನರ್ಸಿಂಗ್ ಮಾಡ್ತೀನಿ, ನರ್ಸಾಗಿ ಇಷ್ಟು ಮುಂದೆ ಬರ್ತೀನಿ ಅಥವಾ ಏನೋ ಒಂದು ನನ್ನ ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಅಂತಂದು ನಾನು ಕನಸಿನಲ್ಲೂ ಕಂಡಿರಲಿಲ್ಲ. ಕಾರಣ ಆವಾಗ ಟೆಕ್ನಾಲಜಿ ಇರಲಿಲ್ಲ, ಆವಾಗ ಲಿಮಿಟೆಡ್ ರಿಸೋರ್ಸಸ್ಸು, ಇಂಟರ್ನೆಟ್ ಅಷ್ಟೇನು ಲಭ್ಯವಿರಲಿಲ್ಲ, ಇದ್ದರೂ ಸಹ ಅಫೋರ್ಡೆಬಲ್ ಇರಲಿಲ್ಲ. ಆ ರೀತಿ ಟಿ ವಿ ಇತ್ತು, ಬಟ್ ಲಿಮಿಟೆಡ್ ರಿಸೋರ್ಸಸ್ ಇದ್ದು, ಮೊಬೈಲ್ ಇರಲಿಲ್ಲ. ಸೊ ಇಷ್ಟೆಲ್ಲ ಇದ್ದರೂ ಸಹ ನಮಗೆ ಗೊತ್ತೇ ಇರಲಿಲ್ಲ. ಈ ನೋಡಿ ಬ್ರಾಂಚಸ್ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಂದರೆ ಸುಮಾರು ಬರ್ತಾಯಿದ್ದಾವೆ. ಆಮೇಲೆ ಸೈನ್ಸ್ ಬಿ ಗ್ರೂಪ್, ಇವಾಗ ನಾವು ನೋಡಿದ್ದು ಸೈನ್ಸ್ ಎ ಗ್ರೂಪು, ಇಲ್ಲಿ ತೋರಿಸಿದ್ದಾರೆ ಅವರು ಸೈನ್ಸ್ ಬಿ ಗ್ರೂಪ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಅದರಲ್ಲಿ ಏನೇನು ಮಾಡ್ಬೋದು ನಾವು ಸೈನ್ಸ್ ಬಿ ಗ್ರೂಪ್ ತೊಗೊಂಡ್ರೆ ನಾವು ಏನೇನು ಮಾಡ್ಬೋದು ಅಂತಂದರೆ ಮೆಡಿಸನ್, ಸರ್ಜರಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಅಗ್ರಿಕಲ್ಚರ್, ಅಲೈಡ್ ಸೈನ್ಸಸ್, ಪ್ಯಾರಾಮೆಡಿಕಲ್, ನರ್ಸಿಂಗ್, ರಿಹಾಬಿಲಿಟೇಷನ್ ಆ್ಯಂಡ್ ಸೈನ್ಸ್. ಯಾರು BSc ನರ್ಸಿಂಗ್ ತೊಗೋಬೇಕು ಅನ್ನುವಂಥ ವಿಚಾರ ಕೂಡ ಇರುತ್ತೆ ಸ್ನೇಹಿತರೆ. ಕಾರಣ ನಮ್ಮ ಚಾನಲೇ BS ನರ್ಸಸ್ಗೋಸ್ಕರನೇ ಒಂದು ಸಬ್ಜೆಕ್ಟ್ ಆಗಿಬಿಟ್ಟು ಒಂದು ಇಂಪಾರ್ಟೆನ್ಸ್ ಕೊಟ್ಟು ನಾವು ಇದನ್ನು ರೂಪಿಸ್ಕೊಂಡಿದ್ವಿ. ಹಾಗಾದರೆ BSc ಬ್ಯಾಚುಲರ್ ಆಫ್ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದ್ದವರಿಗೆ BS ನರ್ಸಿಂಗ್ ಮಾಡ್ಬೋದು. ಹಾಗಂತ ಹೇಳಿಬಿಟ್ಟು ಆರ್ಟ್ಸ್ದವರು, ಕಾಮರ್ಸ್ದವರು ಮಾಡೋಕ್ಕಾಗಲ್ಲ ಏನು ಅಂತ ಕೇಳಿದರೆ ಆಗುತ್ತೆ ಸ್ನೇಹಿತರೆ. ಬಟ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಅಂತಂದರೆ ಡಿಪ್ಲೊಮಾ ನರ್ಸಿಂಗ್ 3 ಇಯರ್ಸ್ ಕೋರ್ಸನ್ನು ಆಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಡಿಗ್ರಿ ಬ್ರ್ಯಾಂಚಸಲ್ಲಿ MBBS, ಬ್ಯಾಚುಲರ್ ಆಫ್ ಮೆಡಿಸನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ, BDS, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ, BAMS, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ, BSMS, ಬ್ಯಾಚುಲರ್ ಆಫ್ ಸಿದ್ಧಾ ಮೆಡಿಸನ್ ಆ್ಯಂಡ್ ಸರ್ಜರಿ, BNYS, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್, BHMS, ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ, BUMS, ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸನ್ ಆ್ಯಂಡ್ ಸರ್ಜರಿ, BSc ನರ್ಸಿಂಗ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್,
ಬ್ಯಾಚುಲರ್ ಆಫ್ ಆಪ್ಟೋಮೆಟ್ರಿ ಆಪ್ಟೋಮೆಟ್ರಿ, BOT ಬ್ಯಾಚುಲರ್ ಆಫ್ ಅಕ್ಯುಪೇಷನಲ್ ಥೆರಪಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, BSc ಟ್ರಾಮಾ ಆ್ಯಂಡ್ ಕೇರ್ ಮ್ಯಾನೇಜ್ಮೆಂಟ್, BSc ಇನ್ ಟ್ರಾಮಾ ಆ್ಯಂಡ್ ಕೇರ್ ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಯಾರು ಇಂಟ್ರೆಸ್ಟ್ ಇದೆ ಕ್ಯಾಶುವಲ್ಟಿಯಲ್ಲಿ ಕೆಲಸ ಮಾಡಬೇಕು ಅಥವಾ ಎಮರ್ಜೆನ್ಸಿ ಸರ್ವಿಸಸ್ ಲೈಕ್ ಆ್ಯಂಬುಲೆನ್ಸಲ್ಲಿ EMT ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಎನ್ನುವರು, ಈ ಒಂದು ಒಳ್ಳೆಯ ಒಂದು ವಿಚಾರ ಇದೆ ಸ್ನೇಹಿತರೆ. BSc ಟ್ರಾಮಾ ಕೇರ್ ಮ್ಯಾನೇಜ್ಮೆಂಟ್. ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು, ಅವ್ರ ಹೆಸರು ಐ ಥಿಂಕ್ ಶಮೀಮ್. ಅವರು ಹೈದರಾಬಾದಲ್ಲಿರುವಂತಹ ಅಪೋಲೋ ಹಾಸ್ಪಿಟಲ್ನಲ್ಲಿ ಒಂದು BSc ಟ್ರಾಮಾ ಕೇರ್ ಮ್ಯಾನೇಜ್ಮೆಂಟ್ ಅಟ್ಯಾಚ್ಡ್ ಕಾಲೇಜಲ್ಲಿ ಇತ್ತು ಸ್ನೇಹಿತರೆ. ಅವರು 3 ಇಯರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಅಪೋಲೋಯಲ್ಲಿ ಜಾಬ್ ಮಾಡಿ ಇವಾಗ ದುಬೈಯಲ್ಲಿ ಸೆಟಲ್ ಆಗಿದ್ದಾರೆ ಸ್ನೇಹಿತರೆ. ಅವರದೇ ಆದಂತಹ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ದಾರೆ, ಎಂಟರ್ಪ್ರಿನರ್ಶಿಪ್. ನಾನು ನರ್ಸಸ್ ಬನ್ನಿ ಮುಂದೆ ಎಂಟರ್ಪ್ರಿನರ್ಶಿಪ್ ಮಾಡಿ ನಿಮ್ಮ ಒಂದು ಬಿಸ್ನೆಸ್ ರೂಪಿಸಿಕೊಳ್ಳಿ ಅಂತ ಹಲವಾರು ಸಲ ವಿಡಿಯೋಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಸೊ ನಮ್ಮ ಫ್ರೆಂಡು ಟ್ರಾಮಾ ಕೇರ್ ಮ್ಯಾನೇಜ್ಮೆಂಟ್ ಇನ್ BSc ಮಾಡಿಕೊಂಡು ಇವಾಗ ಅವರು ಬಿಸ್ನೆಸ್ ಸೆಟಪ್ ಮಾಡಿದ್ದಾರೆ ಸ್ನೇಹಿತರೆ. ಸುಮಾರು 8ರಿಂದ 10 ವರ್ಷದವರೆಗೆ ದಿಂದ ಅವರು ನಮ್ಮ ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾವು ಮಾಡ್ಬೋದು. ಡಾಕ್ಟರ್ ಫಾರ್ಮಸಿ ಅಂದರೆ ಫಾರ್ಮಸಿಯಲ್ಲಿ ಫಾರ್ಮಾ-D ಅಂತಿದೆ, ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಹೇಳ್ತಾರೆ ಸ್ನೇಹಿತರೆ. B ಫಾರ್ಮಾ ಬ್ಯಾಚುಲರ್ ಆಫ್ ಫಾರ್ಮಸಿ, B ಫಾರ್ಮಾ ಆಯುರ್ವೇದಿಕ್ ಇದೆ, BPO B ಫಾರ್ಮಾ ಆಯುರ್ವೇದಿಕ್ ಬ್ಯಾಚುಲರ್ ಆಫ್ ಫಾರ್ಮಸಿ ಇನ್ ಆಯುರ್ವೇದ. ನನಗೆ ರೀಸೆಂಟಾಗಿ ಇದು ಗೊತ್ತಾಗಿದೆ ಸ್ನೇಹಿತರೆ. ಅಂತಂದರೆ ಸುಮಾರು ಒಂದು 3 ತಿಂಗಳ ಮೊದಲು ನಾನು ಒಂದು ವಿಡಿಯೋ ಮಾಡ್ತಾ ಇರುವಾಗ ಆವಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಮೆಡಿಸನ್ ಸೈನ್ಸಸ್ ಏನು ನಾನು ವಿಡಿಯೋ ಮಾಡ್ತಾಯಿದ್ದೆ, ಆವಾಗ ನನಗೆ ಗೊತ್ತಾಯಿತು ಬ್ಯಾಚುಲರ್ ಫಾರ್ಮಾ ಇನ್ ಆಯುರ್ವೇದಿಕ್ ಸೈನ್ಸಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೆಲ್ಲ ಇದ್ದಾವೆ ಸ್ನೇಹಿತರೆ. ಯಾರು ಹೇಳ್ತಾರೆ ಡಿಗ್ರಿ ಅಂತಂದರೆ ಒಂದು ಸೈನ್ಸ್ ಇದೆ ಸರ್, ಇನ್ನೊಂದು ಕಾಮರ್ಸ್ ಇದೆ ಸರ್, ಇನ್ನೊಂದು BA ಇದೆ ಸರ್, 3 ಬಿಟ್ಟು ಏರಿ ಇಲ್ಲ ಅಂತಂದರೆ ಅದು 3 ಬುನಿಯಾದಿಗಳು ಸ್ನೇಹಿತರೆ. ಅದಾದ ಮೇಲೆ ಒಂದು ಗಿಡ ತನ್ನ ಟೊಂಗೆಗಳನ್ನು ಹೊರಗೆ ತೆಗೆದುತ್ತಾ ಇದೆ, ಬ್ರ್ಯಾಂಚಸ್ ಬರ್ತಾಯಿದೆ. ಇಷ್ಟೆಲ್ಲ ಬ್ರ್ಯಾಂಚಸ್ ಇದ್ದಾವೆ ಸ್ನೇಹಿತರೆ. ಕೆಲವೊಂದು ಡಿಗ್ರಿ 5 ಇಯರ್ಸು, 5.5 ಇಯರ್ಸ್, MBBS 5.5 ಇಯರ್ಸು, ಇವು ಆಯುರ್ವೇದಿಕ್ ಡಿಗ್ರಿಗಳು 5 ಇಯರ್ಸು, ಆಮೇಲೆ ಇಂಟರ್ನ್ಶಿಪ್ಪು ಅವು ಇದು ಮಾಡಿದರೆ 5.5 ಇಯರ್ಸ್ ಇದ್ದಾವೆ, 4.5 ಇಯರ್ಸು, 4 ಇಯರ್ಸು, ಈ ರೀತಿ ಇದ್ದಾವೆ ಸ್ನೇಹಿತರೆ. ಬ್ಯಾಚುಲರ್ ಇನ್ ಆಡಿಯಾಲಜಿ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ, ಇದು BASLP ಅಂದರೆ ಬ್ಯಾಚುಲರ್ ಇನ್ ಆಡಿಯಾಲಜಿ ಸ್ಪೀಚ್ ಟೆಕ್ನಾಲಜಿ ಲ್ಯಾಂಗ್ವೇಜ್ ಪ್ಯಾಥಾಲಜಿ. ಇದನ್ನು ಸೂಪರ್ ಇದೆ ಸ್ನೇಹಿತರೆ. ಯಾರು ENT ಡಾಕ್ಟರ್ ಇರ್ತಾರೆ ಅವ್ರ ಹತ್ರ ಈ ಒಂದು ಆಡಿಯಾಲಜಿಸ್ಟ್ ಇರ್ತಾರೆ ಸ್ನೇಹಿತರೆ. ಕಿವಿಗೆ ನೋಡಿರ್ಬೋದು ಅಜ್ಜಂದಿರು ಒಂದು ಕಿವಿಗೆ ಮಷಿನ್ ಹಚ್ಕೊಂಡು ನನಗೆ ಕಿವಿ ಕೇಳಿಸ್ತಾ ಇಲ್ಲ, ಈ ಮೆಷಿನ್ ಮುಖಾಂತರ ನನಗೆ ಕೇಳಿಸುತ್ತೆ ಸರ್ ಅಂತಿರಲ್ಲ, ಆ ಒಂದು ಟೆಕ್ನಾಲಜಿಗೋಸ್ಕರ ಕೂಡ ಒಂದು ಕೋರ್ಸ್ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ನಾವು ಎಜುಕೇಷನಲ್ಲಿ ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಿಕೊಂಡು ಏನೆಲ್ಲ ಮಾಡಬಹುದು ಎನ್ನುವಂಥ ಒಂದು ನಾನು ಮಾಡಿದರೆ ಇಷ್ಟೆಲ್ಲ ಹೊರಗೆ ಬರುತ್ತೆ ಸ್ನೇಹಿತರೆ. ಅದಾದ ಮೇಲೆ BSc ಇನ್ ಅಗ್ರಿಕಲ್ಚರ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅಗ್ರಿಕಲ್ಚರ್, BSc ಇನ್ ಸೇರಿಕಲ್ಚರ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಸೇರಿಕಲ್ಚರ್, BVSc ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ವೆಟರ್ನರಿ ಸೈನ್ಸ್ ಎಷ್ಟು ಇದಿದೆ ಅಂತಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ಅ ಸೀಟ್. ಅಷ್ಟು ಪರ್ಸಂಟೇಜ್ ಇದ್ರಿಗೆ ಮಾತ್ರ ಇದು ಸಿಗುತ್ತೆ ಸ್ನೇಹಿತರೆ. ವೆಟರ್ನರಿ ಡಾಕ್ಟರ್ ಆದರೆ ಅವ್ರು ಒಂದು ಸಲ ವೆಟರ್ನರಿ ಡಾಕ್ಟರ್ ಆದರೆ ಆಮೇಲೆ ಅವ್ರು ಡಿಗ್ರಿ ಕಂಪ್ಲೀಟ್ ಮಾಡಿ ವಿದಿನ್ ನೋ ಟೈಮ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತಾರೆ ಸ್ನೇಹಿತರೆ. ಅಷ್ಟೆಲ್ಲ ಇದ್ದಾವೆ. ಅದಾದ ನಂತರ ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸಸ್, ಮೀನುಗಾರಿಕೆ ಇಲಾಖೆ ಇದೆ. ನಮ್ಮ ಬೀದರ್ ನಗರದಲ್ಲಿ ಇದು ಫಿಶರಿ ವೆಟರ್ನರಿ ಯೂನಿವರ್ಸಿಟಿ ಇದೆ ಸ್ನೇಹಿತರೆ, ನಂದಿನಗರ ಬೀದರ್ ಗೊತ್ತಿರಬಹುದು. ಆಮೇಲೆ ಪ್ರೊಫೆಷನ್ಸ್, ಇಷ್ಟೆಲ್ಲ ಡಿಗ್ರಿ ಮಾಡಿದವರಿಗೆ ಯಾವ್ಯಾವ ಪ್ರೊಫೆಷನ್ ಇರುತ್ತೆ ಜಸ್ಟ್ ನಾನು ನೋಡ್ತೀನಿ. ಡಾಕ್ಟರಲ್ಲಿ ಅನಸ್ತೇಷಿಯಾಲಜಿಸ್ಟ್ ಅಂದರೆ ಅರವಳಿಕೆ ತಜ್ಞರಾಗಬಹುದು, ಅಥವಾ ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞರು, ಡರ್ಮಟಾಲಜಿಸ್ಟ್ ಚರ್ಮ ರೋಗ ತಜ್ಞರು, ಎಂಡೋಕ್ರೈನಾಲಜಿಸ್ಟ್ ಅಥವಾ ಎಂಡೋಕ್ರೈನಾಲಜಿಸ್ಟ್ ಅಂತಂದರೆ ನಥಿಂಗ್ ಬಟ್ ಡಯಾಬಿಟಾಲಜಿಸ್ಟು, ಎಂಡೋಕ್ರೈನ್ ಸಿಸ್ಟಮನ್ನು ನೋಡುವವರು.
ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಜನರಲ್ ಸರ್ಜನ್ಸ್, ಗೈನಕಾಲಜಿಸ್ಟ್, ಹೆಮಟಾಲಜಿಸ್ಟ್, ನ್ಯೂನೋಟಾಲಜಿಸ್ಟ್, ನೆಫ್ರಾಲಜಿಸ್ಟ್, ನ್ಯೂರೋಲಜಿಸ್ಟ್, ಆನ್ಕಾಲಜಿಸ್ಟ್, ಅಪ್ತಮಾಲಜಿಸ್ಟ್, ಆರ್ಥೋಪೆಡಿಕ್ ಸರ್ಜನ್, ಓಟಲೋರೆ ನನಗೆ ಮಾತು ಅದಕ್ಕೆ ಯಾವ ರೀತಿ ಪ್ರೊನೌನ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅದು ಒಂದು ಡಿಗ್ರಿ ಇದೆ. ಓಟೋಲ್ಯಾರಿಂಗೋಲಜಿಸ್ಟ್, ಗಾಡ್ ನೋಸ್, ನನಗದು ಗೊತ್ತಿಲ್ಲ ಯಾವುದು ಇದೆ ಅಂತ ಹೇಳ್ಬಿಟ್ಟು. ಪಿಡಿಯಾಟ್ರಿಷಿಯನ್, ಪ್ಯಾಥಾಲಜಿಸ್ಟ್, ಫಿಸಿಷಿಯನ್, ಸೈಕ್ಯಾಟ್ರಿಸ್ಟ್, ಪಲ್ಮನಾಲಜಿಸ್ಟ್, ರೇಡಿಯಾಲಜಿಸ್ಟ್, ಯೂರಾಲಜಿಸ್ಟ್, ಡೆಂಟಿಸ್ಟ್, ಹೋಮಿಯೋಪತಿಕ್ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, ನ್ಯಾಚುರೋಪತಿ, ಯುನಾನಿ, ವೆಟ್ರನರಿ ಡಾಕ್ಟರ್ಸ್, ನರ್ಸಸ್, ಆಪ್ಟೋಮೆಟ್ರಿಸ್ಟ್, ಟ್ರಾಮಾ ಥೆರಪಿಸ್ಟು, ಇಷ್ಟೆಲ್ಲ ಇದ್ದಾವೆ ಸ್ನೇಹಿತರೆ. ಅಂತಂದರೆ ನಾವು ಬರೀ BSc ಒಂದಿದೆ, ಆಮೇಲೆ ಒಂದು ಕಾಮರ್ಸ್ ಇದೆ, ಆಮೇಲೆ ಒಂದು ಆರ್ಟ್ಸ್ ಇದೆ ಅನ್ನೋರಿಗೆ ಸುಮಾರು ಕೋರ್ಸ್ಗಳಿದ್ದಾವೆ ಸ್ನೇಹಿತರೆ. ತಪ್ಪದೇ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಆಮೇಲೆ ಈ ಒಂದು PDF ಫಾರ್ಮ್ಯಾಟಲ್ಲಿ ಇರುವಂಥದ್ದು ಲಿಂಕ್ ಓಪನ್ ಮಾಡಿಕೊಂಡು ಇಷ್ಟೆಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಸ್ಟ್ರೀಮ್ ಬಂದು ಕಾಮರ್ಸ್, BCom ಡಿಗ್ರಿ ಬ್ರ್ಯಾಂಚಸ್ ಏನೇನಿದ್ದಾವೆ. BCom ಒಂದಿದೆ, ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಹಾನರಿ ಬ್ಯಾಚುಲರ್ ಆಫ್ ಕಾಮರ್ಸ್, ಆಮೇಲೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫೈನಾನ್ಸ್. BScಯಲ್ಲೂ ಕೂಡ ಫೈನಾನ್ಸ್ ಸಬ್ಜೆಕ್ಟ್ ಇದೆ ಸ್ನೇಹಿತರೆ. ನಮಗೆ ಎಷ್ಟು ಜನರಿಗೆ ಗೊತ್ತು ನಾವು ಯಾವ ರೀತಿ ಪ್ರಾಪರಾಗಿ ಫೈನಾನ್ಸ್ ಮಾಡಬೇಕು ಅಥವಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಪಡ್ಕೋಬೇಕಾದ್ರೆ ನಮ್ಮ ಏನು ಕರಿಕ್ಯುಲಮ್ ಇದೆ, ನಮ್ಮ ಸ್ಟಡಿ ಏನು ಕರಿಕ್ಯುಲಮ್ ಇದೆ, ಅದರಲ್ಲಿ ಸ್ನೇಹಿತರೆ ಪ್ರಾಪರಾಗಿ ನಮಗೆ ಗೈಡೆನ್ಸ್ ಇಲ್ಲ. ಆದರೆ ಇಲ್ಲಿ ಒಂದು ಫೈನಾನ್ಸ್ ಅಂತಿದೆ, BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇನ್ ಫೈನಾನ್ಸ್, BFA ಫೈನಾನ್ಷಿಯಲ್ ಅಕೌಂಟಿಂಗ್, ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್, ಫೈನಾನ್ಸಲ್ಲಿ ಅಕೌಂಟ್ ಯಾವ ರೀತಿ ಮಾಡಬೇಕು. BCom ಪ್ರೊಫೆಷ್ನಲ್ಸ್, ಇವೆಲ್ಲ 3 ಇಯರ್ ಕೋರ್ಸಸ್ ಇದ್ದಾವೆ. 3 ಇಯರ್ಸ್ BSc ಇರುವಂಥ ಕೋರ್ಸಸ್ಸು 4 ಇಯರ್ಸು ಪ್ಲಸ್ 5 ಇಯರ್ಸು, 5.5 ಇಯರ್ಸ್. ಆಮೇಲೆ ಕೆಲವು ಕೋರ್ಸ್ಗಳು ಬ್ಯಾಚುಲರ್ ಆಫ್ ರಿಹ್ಯಾಬಿಲಿಟೇಷನ್ಸ್ ಐಡಿಯಾಲಜಿ ಅವು 3 ಇಯರ್ಸ್ ಇದ್ದವು ಸ್ನೇಹಿತರೆ. ಇದು BComಲ್ಲಿ ಎಲ್ಲವೂ 3 ಇಯರ್ಸ್ ಇದ್ದಾವೆ. ಇದರಲ್ಲಿ ಪ್ರೊಫೆಷನ್ಸ್ ಯಾವ್ಯಾವ ಬರ್ತವೆ ನೋಡ್ಕೊಂಡು ಬರೋಣ ಬನ್ನಿ. ಅಕೌಂಟ್, ಆ್ಯಕ್ಚುರಿ, ಆಡಿಟರ್, ಬ್ಯಾಂಕರ್, ಸರ್ಟಿಫೈಡ್ ಫೈನಾನ್ಸ್ ಅನಾಲಿಸ್ಟ್, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್, ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅನಲಿಸ್ಟ್, ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್, ಚಾರ್ಟೆಡ್ ಅಕೌಂಟೆಂಟ್. ನಮಗೆಲ್ರಿಗೂ ಗೊತ್ತು CA ಇರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಮರ್ಸ್ ಮಾಡ್ತಾರೆ, ಅಕೌಂಟ್ಸ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಇದ್ದಾವೆ ಅಂತಂದ್ರೆ ಆಡಿಟರ್, ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಬ್ಯಾಂಕರ್ ಅಂತಾರೆ. ಅವರು BCom ಮಾಡಿಕೊಂಡು ಬ್ಯಾಂಕರ್ ಆಗಬಹುದು. ಚಾರ್ಟೆಡ್ ಅಕೌಂಟೆಂಟ್, CA ಕಂಪ್ಲೀಟ್ ಆದವರು ಚಾರ್ಟೆಡ್ ಅಕೌಂಟೆಂಟ್. ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡೋದು, ರಿಟರ್ನ್ ITR ಮಾಡೋದು. ಟ್ಯಾಕ್ಸ್ ಕನ್ಸಲ್ಟೆಂಟ್, ಸ್ಟ್ಯಾಟಿಸ್ಟಿಷಿಯನ್, ಸ್ಟಾಕ್ ಬ್ರೋಕರ್ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು. ಫೈನಾನ್ಷಿಯಲ್ ಪ್ಲ್ಯಾನರ್ ಇದ್ದಾರೆ, ಇಷ್ಟೆಲ್ಲ ಇದೆ. ಟ್ಯಾಕ್ಸ್ ಕನ್ಸಲ್ಟೆಂಟ್, ಟ್ಯಾಕ್ಸ್ ಆಡಿಟರ್. ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡೋರು, ಸ್ಟಾಕ್ ಬ್ರೋಕರ್ಸ್ ಇದ್ದಾರೆ ಸ್ನೇಹಿತರೆ. ನೋಡಿ, ಕಾಮರ್ಸ್ ಅಂದರೆ ಏನು ಮಾಡ್ಕೊಂಡು BSc ಮಾಡಬೇಕಾಗಿತ್ತು. ಎಲ್ರಿಗೂ ಏನು ಹುಚ್ಚು ಅಂತಂದರೆ BSc ಮಾಡ್ಕೋಬೇಕಾಗಿತ್ತು, ಯಾಕೆ ಕಾಮರ್ಸ್ ಮಾಡಿದೀಯಾ ಅಂತಂದರೆ ಅವರಿಗೋಸ್ಕರನೇ ಇಷ್ಟೆಲ್ಲ ಇದಾವೆ ನೋಡಿ, ಇಷ್ಟೆಲ್ಲ ಸಬ್ಜೆಕ್ಟ್ ಇದೆ ಸ್ನೇಹಿತರೆ. ಅದಾದ ಮೇಲೆ ಹೈಯರ್ ಸರ್ಟಿಫಿಕೇಟ್ ಇನ್ ಪ್ಯೂರ್ ಕಾಮರ್ಸ್, ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ರಿ, ಕಾಮರ್ಸ್ ಇದೆ, ಅದಾದಮೇಲೆ ನೀವು ಹೈಯರ್ ಸರ್ಟಿಫಿಕೇಟ್ ಪಡ್ಕೋಬೇಕಾ. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ BCom ಮುಗೀತು, MCom ಮುಗೀತು, ಆಮೇಲೆ ನಾನು CA ಇದು ಮಾಡ್ತೀನಿ ಅಂದರೆ ಮಾಡ್ಬೋದು. ICAI.org, CSB ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್ ಸರ್ಟಿಫಿಕೇಷನ್. ಏನಾಗುತ್ತೆ ಅಂತಂದರೆ ನೀವು ಸ್ಟಾಕ್ ಬ್ರೋಕರಾಗಿ ಮಾರ್ಪಾಡಬಹುದು. ವೆಬ್ಸೈಟ್ ಯಾವುದಿದೆ, www.nism.ac.in. ಅಂದರೆ ಯೂಸ್ಫುಲ್ ವೆಬ್ಸೈಟ್. ಈ CA ಮಾಡ್ಬೇಕಾದ್ರೆ ಇದು ಒಂದು. CS ಕಂಪ್ನಿ ಸೆಕ್ರೆಟರಿ, ಅದರಲ್ಲಿ ಸಿಗುತ್ತೆ ವೆಬ್ಸೈಟು. ICSI.education, CIA ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅನಾಲಿಸ್ಟ್ ನೋಡಿ. ಆಮೇಲೆ CWA ಕಾಸ್ಟ್ ವರ್ಕ್ಸ್ ಅಕೌಂಟೆಂಟ್, ICWAI ಇದರಲ್ಲಿ ಸರ್ಟಿಫೈಡ್ ಆ್ಯಕ್ಚುರಿ. CFA ಸರ್ಟಿಫೈಡ್ ಫೈನಾನ್ಸ್ ಅನಲಿಸ್ಟ್, CFP ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್, CIB ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಇಷ್ಟೆಲ್ಲ ಸ್ಟ್ರೀಮ್ಸ್ ಇದ್ದಾವೆ ಸ್ನೇಹಿತರೆ. ನಾವೇನು ಹೇಳೋದು, ಏನಿಲ್ಲಪ್ಪ ಒಂದು BCom ಮಾಡು, MCom ಮಾಡು, ಅಕೌಂಟ್ಸ್ ಇರ್ತೀಯ, ಏನು ಕಂಪ್ಯೂಟ್ರಲ್ಲಿ ನೋಡಬೇಕು ಅಷ್ಟೇ, ಬ್ಯಾಂಕಿಂಗ್ ಸೆಕ್ಟರ್. ಬಟ್
ಇಷ್ಟೆಲ್ಲ ಇದೆ ಸ್ನೇಹಿತರೆ, ಇದರಲ್ಲಿ ಇಷ್ಟೆಲ್ಲ ನಾವು ಮಾಡಬಹುದು. ಬರೀ BSc ನರ್ಸಿಂಗ್ ಅಥವಾ BSc ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದವರಿಗೆ ಇಷ್ಟು ತುಂಬಾ ಸ್ಟ್ರೀಮ್ಸ್ ಇದಾವೆ ಸರ್ ಅಂತಂದರೂ ಕೂಡ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಕಾರಣ ಕಾಮರ್ಸ್ ಮಾಡಿಕೊಂಡು 3 ವರ್ಷ BCom ಆಯಿತು, ಫೈನಾನ್ಸ್ ಆಯಿತು, ಫೈನಾನ್ಷಿಯಲ್ ಅಕೌಂಟಿಂಗ್ ಅದು ಇದು ಮಾಡಿಕೊಂಡು ಅದಾದಮೇಲೆ ಹೈಯರ್ ಸರ್ಟಿಫಿಕೇಷನ್, ಜಸ್ಟ್ ಎ ಸರ್ಟಿಫಿಕೇಷನ್ ಕೋರ್ಸ್ ಮಾಡ್ಬೋದು ಸ್ನೇಹಿತರೆ. ಎಲ್ರಿಗೂ ಗೊತ್ತು, ಒಬ್ಬ ಡಾಕ್ಟರ್ ಇದ್ದಾನೆ ಅಥವಾ ಒಬ್ಬ ಇಂಜಿನಿಯರ್ ಇದ್ದಾನೆ ಅಥವಾ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅಂತಂದರೆ ಅವನು IT ರಿಟರ್ನ್ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎವ್ರಿ ಇಯರ್ ಫೈಲ್ ಮಾಡಬೇಕು, ಚಾರ್ಟೆಡ್ ಅಕೌಂಟೆಂಟ್ ಇದರಲ್ಲಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇನ್ ಡೀಟೇಲ್ ಇದೆ. ಸೊ ಬ್ಯೂಟಿಫುಲ್ಲಾಗಿ ಮೋಹಿತ್ ಮಂಗಲ್ ಅವರು ಇದನ್ನು ಒಂದು PDF ಮುಖಾಂತರ ನಿಮ್ಮೆಲ್ಲರಿಗೆ ಹಂಚಿಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತಿನ್ನೇನು ಬೇಕು ಹೇಳಿ ಸ್ನೇಹಿತರೆ. ಸೊ ಬಹುಶಃ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಇದೆ ಅನ್ಕೋತೀನಿ. ಅದಕ್ಕೆ ಇಲ್ಲೇ ನಾವು ಈ ಒಂದು ಕಾಮರ್ಸಲ್ಲಿ ಒಂದು ವಿರಾಮ ನೀಡೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಬಂದು ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್, ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ಏನೇನು ಸ್ಪೆಷಲೈಸೇಷನ್ ಇದ್ದಾವೆ, ಏನೇನು ನಾವು ಮಾಡಬಹುದು ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ನಾವು ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ಕಾರಣ ಇಷ್ಟೆಲ್ಲ ನಾವು ಸೈನ್ಸಲ್ಲಿ ಇಷ್ಟೆಲ್ಲ ಸ್ಟ್ರೀಮ್ಸ್ ಇದ್ದಾವೆ, ಆಮೇಲೆ ಕಾಮರ್ಸಲ್ಲಿ ಇಷ್ಟೆಲ್ಲ ಸ್ಟ್ರೀಮ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಚರ್ಚೆ ಮಾಡ್ಕೊಂಡಿದ್ದೀವಿ. ಆದರೆ BA ಸಪ್ರೇಟಾಗಿ ತೊಗೊಂಡು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಯಾರಿಗೆ ಈ ಒಂದು ನಾನು ಸರ್ 10th ಮಾಡೀನಿ, PUC ಮಾಡೀನಿ, ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾನೇ ಇಲ್ಲ ಸರ್ ಅಂತಂದರೆ ನಮಗೆ ಕೇಳಿದ್ರೆ ನಮಗೂ ಗೊತ್ತಾಗಲ್ಲ. ಕಾರಣ ನಾವು ಅದರ ಬಗ್ಗೆ ನಾವು ವಿಚಾರ ಮಾಡಲಿಲ್ಲ, ರಿಸರ್ಚ್ ಮಾಡಲಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೂ ಅದರ ಬಗ್ಗೆ ನಾಲೆಜ್ ಇರಲ್ಲ. ಬಟ್ ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ರೆ ಸೂಪರಾಗಿ ನೀವು ಆಯ್ತಪ್ಪ ನನ್ನ ಕ್ಯಾಲಿಬರ್ ಇದು ಇದೆ, ನಾನು ಇದು ಮಾಡ್ತೀನಿ, ಈ ಸ್ಟ್ರೀಮಲ್ಲಿ ಹೋಗ್ತೀನಿ ಅಂತ ನಾವು ಮಾಡ್ಕೋಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದಕ್ಕೆ ಕರಿಯರ್ ಕೌನ್ಸಿಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೌನ್ಸ್ಲರ್ಸ್ ಇರ್ತಾರೆ, ಕರಿಯರ್ ಕೌನ್ಸಿಲಿಂಗ್ ಮಾಡ್ತಾರೆ, ಸೈಕೋಮೆಟ್ರಿಕ್ ಅನಾಲೈಸಿಸ್ ಮಾಡ್ತಾರೆ, ನಿಮ್ಮ ಸೈಕಾಲಜಿ ಅಥವಾ ನಿಮ್ಮ ಇಂಟ್ರೆಸ್ಟ್ ಏನಿದೆ, ನೀವು ಯಾವ ಸಬ್ಜೆಕ್ಟಲ್ಲಿ ನಿಪುಣನಾಗಿ ಕೆಲಸ ಮಾಡಬಹುದು ಎನ್ನುವುದರ ಬಗ್ಗೆ ಅವರು ಒಂದು ಟೆಸ್ಟ್ ತಗೊಂಡು ಅದರ ಮುಖಾಂತರ ನಿಮಗೆ ಗೈಡ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಅಪ್ಟಿಟ್ಯೂಡ್ ಟೆಸ್ಟಿಂಗ್, ಬ್ರೈನ್ ಮ್ಯಾಪಿಂಗ್, ನಿಮ್ಮ ಬ್ರೈನ್ ಏನು ಆ್ಯಕ್ಟಿವಿಟೀಸ್ ಆಗ್ತಾಯಿದ್ದಾವೆ, ಏನು ಮಾಡಬಹುದು ಎನ್ನುವುದರ ಬಗ್ಗೆ ಅವ್ರು ಹೇಳಿಕೊಡ್ತಾರೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಸುಮಾರು 20 ಮಿನಿಟ್ಸಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರನೇ ನೀವು ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೀರಾ. ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ 3 ವರ್ಡ್ ಅನ್ನೋದಕ್ಕಿಂತ ಮೊದಲು ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಅಟ್ಲೀಸ್ಟ್ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾರಿಗೆ ನಾನು ಓದಬೇಕು, ನನ್ನ ಕಾಲ ಮೇಲೆ ನಿಲ್ಲಬೇಕು, ನನ್ನ ಪೇರೆಂಟ್ಸ್ಗಳನ್ನ ನಾನು ನೋಡ್ಕೋಬೇಕು ಎನ್ನುವಂಥ ಒಂದು ಜವಾಬ್ದಾರಿಯುತವಾದ ಸ್ಟೂಡೆಂಟ್ಸ್ ನೀವು ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಅವರಿಗೂ ಗೊತ್ತಾಗುತ್ತೆ, ಹೌದಪ್ಪ ಇಷ್ಟೆಲ್ಲ ಸ್ಟ್ರೀಮ್ಸ್ ಇದ್ದಾವೆ, ನಾವು ಸುಮ್ಮನೆ ಒಂದು ಯಾವುದೋ ನೋಡಿಕೊಂಡು ಇದು ಆಗ್ತಾಯಿಲ್ಲ ನಾನು ಬಿಡ್ತಾಯಿದ್ದೆ. ಬಟ್ ನನಗೆ ಯಾವುದು ಇಂಟ್ರೆಸ್ಟ್ ಇದೆ, ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು, ನನಗೆ ಎಕ್ಸಾಮ್ ಮಾರ್ಕ್ಸು 40 ಬಂದಿದ್ದಾವೆ, 45 ಬಂದಿದ್ದಾವೆ, 60, 70, 80, 90 ಬಂದಿದೆ, ನನಗೆ ಇರುವಂತಹ ಇಂಟ್ರೆಸ್ಟ್ ಇದರಲ್ಲಿದೆ, ಸೊ ನಾನು ಅದು ಮಾಡಬೇಕು ಅಂತಂದರೆ ದಯವಿಟ್ಟು ಈ ಒಂದು PDF ನೋಡಿ, ನನ್ನ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಸರಿ ಅನಿಸಿದರೆ ಲೈಕ್ ಮಾಡಿ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಇದೇ ಒಂದು 3ನೇ ಭಾಗವನ್ನು ಆದಷ್ಟು ಬೇಗ ನಾನು ಶೂಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಸೇವ್ ವಿತ್ ಅಸ್. ಥ್ಯಾಂಕ್ ಯು.